ಶಂಕರಿ ಪ್ರಸಾದ್ ವರ್ಸಸ್ ಸ್ಟೇಟ್ ಆಫ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಶಂಕರಿ ಪ್ರಸಾದ್ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇವು ಎರಡು ಸುಪ್ರೀಂ ಕೋರ್ಟ್ ಕೇಸಲ್ಲಿ ನೀವು ಏನ್ ನೋಡ್ತೀರಂದ್ರ ಮೀಸಲಾತಿ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತೈತಿ. ನಾವು ಇದ್ರಾಗ ಮೊದಲನೇದು ಶಂಕರಿ ಪ್ರಸಾದ್ ನೋಡ್ತೀವಿ. ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಳಗ ಏನ್ ಇಂಪಾರ್ಟೆಂಟ್ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರ 1950ರಲ್ಲಿ ಕೇಂದ್ರ ಸರ್ಕಾರ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡ್ಲಿಕ್ಕೆ ಕಾಯ್ದೆ ಅಂತ ತರ್ತೈತಿ. ಅಂದ್ರೆ ಜಮೀನ್ದಾರಿ ನಿರ್ಮೂಲನೆ ಕಾಯ್ದೆ ತಗೊಂಡ್ಬರ್ತೈತಿ. ಬ್ರಿಟಿಷರು ಜಮೀನ್ದಾರಿ ಪದ್ಧತಿಯನ್ನು ಜಾಸ್ತಿ ಫೋಕಸ್ ಕೊಟ್ಟಿದ್ರು. ಎಷ್ಟೋ ರೈತರ ಜಮೀನನ್ನು ಕಬ್ಜಾ ಮಾಡಿದ್ರು. ಕೆಲವೇ ವ್ಯಕ್ತಿಗಳು ಯುಪಿ, ಬಿಹಾರ ಮತ್ತು ಬೇರೆ ರಾಜ್ಯಗಳಲ್ಲಿ 500,000 ಎಕರೆ ಜಮೀನನ್ನು ಹೊಂದಿದ್ರು. ಆರ್ಟಿಕಲ್ ಹೇಳ್ತೈತಿ, ಆರ್ಟಿಕಲ್ 38 ಏನ್ ಹೇಳ್ತಂದ್ರ ಆದಾಯದ ಅಸಮಾನತೆ ಕಡಿಮೆ ಆಗ್ಬೇಕು. ಆರ್ಟಿಕಲ್ 39 ಏನ್ ಹೇಳ್ತಂದ್ರ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಅದು ಹಂಚಿ ಹೋಗಬಾರ್ದು, ಎಲ್ಲರ ತಲೆ ಕೂಡ ಸಂಪನ್ಮೂಲ ಅದು ಇರ್ಬೇಕಂತ ಹೇಳ್ತದ. ಸೊ ಶಂಕರಿ ಪ್ರಸಾದ್ ಕೇಸ್ಗಿಂತ ಮೊದಲು ನಾವು ಬ್ಯಾಕ್ಗ್ರೌಂಡ್ ನೋಡಿದಾಗ ಬೇರೆ ಈಗ ಯಾವಾಗ ಪಾರ್ಲಿಮೆಂಟ್ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡುತ್ತಲ್ಲ ಅದ ನೋಡಿ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಆ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡುವಂತಹ ಕಾಯ್ದೆಗಳನ್ನು ಜಾರಿಗೆ ತಗೊಂಡ್ಬರ್ತಾರೆ. ಈ ರೀತಿ ಕಾಯ್ದೆಗಳ ಜಾರಿ ತಂದ ಮೇಲೆ ಅದನ್ನ ನೋಡಿದಂತಹ ಪಾರ್ಲಿಮೆಂಟ್ ಏನ್ ಮಾಡ್ತಂದ್ರ ಇವ್ರು ಹಿಂಗ ಹೈಕೋರ್ಟಿಗೆ ಹೋಗಿ ಬಹಳಷ್ಟು ಕೇಸ್ಗಳು ಹೈಕೋರ್ಟಿಗೆ ಹೋಗ್ತಾವ ನೋಡ್ರಿ. ಜಮೀನ್ದಾರಿ ಪದ್ಧತಿನ ಜಮೀನ್ದಾರರು ಅದನ್ನ ಅನುಭವಿಸ್ತಾ ಬರ್ತಾ ಇದ್ರು. ಈಗ ಒಬ್ಬ ವ್ಯಕ್ತಿಗೆ 500,000 ಎಕರೆ ಜಮೀನ್ ಆಯ್ತಂದ್ರ ಅವ್ನ್ 1 ಎಕರೆ ಜಮೀನು ಕೊಡಂಗಿಲ್ಲ ಇನ್ನೊಬ್ರಿಗೆ. ಅವಂಗೊಂದ ಸೇಫ್ ಗಾರ್ಡ್ ಇತ್ತು, ಏನಂದ್ರ 19(1)F ಒಳಗ ಬೇಕಾದಷ್ಟು ಸಂಪತ್ತನ್ನು ಗಳಿಸುವಂತಹ ಅಧಿಕಾರ ಐತಿ. ಇನ್ನು 31ನೇ ವಿಧಿ ಒಳಗ ಆಸ್ತಿ ಹಕ್ಕು ಐತಿ. ಇವೆರಡೂ ಇಟ್ಕೊಂಡ ಅವರು ಮೆರಿತಾ ಇದ್ರು ಜಮೀನ್ದಾರರು. ಯಾಕಂದ್ರೆ ಮೂಲಭೂತ ಹಕ್ಕದವು 19(1)F ಅದು ಮೂಲಭೂತ ಹಕ್ಕು, ಮತ್ತ 31 ಆಸ್ತಿ ಹಕ್ಕು ಅದು ಮೂಲಭೂತ ಹಕ್ಕು. ಉಲ್ಲಂಘನೆ ಆದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಹಿಂಗಾಗಿ ಅವರು ಹೈಕೋರ್ಟ್ ಹೋಗ್ಲಿ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ, ಪ್ರತಿಯೊಂದು ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗುದಿಲ್ಲ. ಈ ಕರ್ನಾಟಕದಲ್ಲಿ ಆತಂದ್ರೆ ನಾವು ಇಲ್ಲಿ ಹೈಕೋರ್ಟ್ ಹೋಗ್ತೀವಿ. ಆದ್ರ ಮತ್ತೆ ಇಲ್ಲಿ ತಮಿಳುನಾಡು ಸಮಸ್ಯೆ ಆತರು ಅಲ್ಲಿ ಮದ್ರಾಸ್ ಹೈಕೋರ್ಟ್ ಹೋಗ್ತಾರ. ಇಲ್ಲಿ ಮಹಾರಾಷ್ಟ್ರದಾಗ ಏನಾರ ಅವರಿಗೆ ಯಾವ್ದಾರ ಒಂದು ಸರ್ಕಾರದ ವಿರುದ್ಧ ಏನಾರ ರೀಟ್ ಸಲ್ಲಿಸ್ಬೇಕು ಅಂದ್ರೆ ಅಲ್ಲಿ ಬಾಂಬೆ ಹೈಕೋರ್ಟ್ ಹೋಗ್ತಾರ. ಅಲ್ಲಿ ಅಕಸ್ಮಾತ್ ಅನ್ಯಾಯ ಆಯ್ತಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಾರ.